ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಪ್ರವಾದಿ ಮಹಮ್ಮದರ ದಾಯಾದಿಗಳಿಗೆ ಹೇಗಾದರೂ ಮಾಡಿ ಅವರನ್ನು ಕೊಂದು ಹಾಕಿಬಿಡಬೇಕು ಅನ್ನೋ ಹುಚ್ಚು. ದಾಯಾದಿ ಮತ್ಸರವೇ ಹೀಗಲ್ಲವೇ? ಪ್ರವಾದಿಗಳ ಜೀವ ತುಂಬ ಅಪಾಯದಲ್ಲಿತ್ತು. ಇವರ ವಿಶ್ವಾಸಿಕರೊಬ್ಬರು ಬಂದು, ಸ್ವಾಮಿ, ನಿಮಗೀಗ ತೊಂದರೆಯ ಕಾಲ. ನಿಮ್ಮ ವೈರಿಗಳು ಬಲಿಷ್ಠರು, ಅವರ ಸಂಖ್ಯೆಯೂ ದೊಡ್ಡದು. ನೀವು ಈಗ ಎದುರು ನಿಂತು ಹೋರಾಡುವುದು ಸರಿಯಲ್ಲ. ದಯವಿಟ್ಟು ಸ್ವಲ್ಪ ದಿನಗಳ ಕಾಲ ತಾವು ಯಾರ ಕಣ್ಣಿಗೂ ಬೀಳದಂತೆ ಅಡಗಿಕೊಂಡಿರುವುದು ವಾಸ. ನಂತರ ಅಲ್ಲಾನ ಕೃಪೆಯಿಂದ ತಮಗೆ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಬಹಳ ಜನ ಆತ್ಮೀಯರು ಇದೇ ಅಭಿಪ್ರಾಯ ನೀಡಿದಾಗ ಪ್ರವಾದಿಗಳಿಗೆ ಇದು ಸರಿ ಅನ್ನಿಸ್ತು. ಅದು ಅವರ ಜೀವನದ ಕರಾಳ ಸಮಯ. ಭಗವಂತನ ಇಚ್ಛೆ ಇದ್ದಂತೆ ಆಗಲಿ ಅಂತ ತಮ್ಮ ಮನೆ ಪರಿವಾರದವರನ್ನೆಲ್ಲ ಬಿಟ್ಟು ಒಂದೇ ಚೀಲದಲ್ಲಿ ತಮ್ಮ ಕೆಲವು ವಸ್ತುಗಳನ್ನು ಹಾಕಿಕೊಂಡು ನಡೆದರು. ತಮ್ಮ ಜೊತೆಗೆ ಯಾರನ್ನೂ ಕರೆದುಕೊಂಡು ಹೋಗುವ ಮನಸ್ಸು ಅವರಿಗಿರಲಿಲ್ಲ. ಏನಾದರೂ ಅಪಾಯವಾದರೆ ತನಗೇ ಆಗಲಿ, ಮತ್ತಾರಿಗೂ ತೊಂದರೆಯಾಗದಿರಲಿ ಅನ್ನೋ ಆಶಯ ಅವರದು. ಅವರ ಶಿಷ್ಯರನೇಕರು ಅವರೊಂದಿಗೆ ಹೋಗ ಬಯಸಿದರು. ಕೊನೆಗೆ ಅವರನ್ನು ಬೆಂಬಿಡದೆ ಹಿಂಬಾಲಿಸಿದವನು ಅವರ ಶಿಷ್ಯ ಹಾಗೂ ವಿಶ್ವಾಸದ ಗೆಳೆಯ ಅಬೂಬಕರ್. ಅವನ ಪ್ರೀತಿಯ ಸರ್ವಾರ್ಪಣ ಭಾವದ ಬೇಡಿಕೆಯನ್ನು ಅವರನ್ನು ತಳ್ಳಿ ಹಾಕಲಿಕ್ಕೆ ಆಗಲಿಲ್ಲ. ಇವರಿಬ್ಬರು ತಲೆ ಮರೆಸಿಕೊಂಡು ಜನಪ್ರದೇಶವನ್ನು ದಾಟಿ ಕಾಡಿನಲ್ಲಿ ನಡೆದರು. ಈ ವಾರ್ತೆ ಹೇಗೂ ಇವರ ವೈರಿಗಳಿಗೆ ತಲುಪಿತು. ತಕ್ಷಣವೇ ಅವರು ಬಲಿಷ್ಠವಾದ ಕುದುರೆಗಳನ್ನು ಹತ್ತಿ ಆ ಕಡೆ ದೌಡಾಯಿಸಿದರು. ನೂರಾರು ಸದೃಢ ಯುವಕರು ಆವೇಶದಿಂದ ಹಿರಿದ ಖಡ್ಗಗಳನ್ನು ಹಿಡಿದುಕೊಂಡು ವೇಗದ ಕುದುರೆಗಳ ಮೇಲೆ ಕಾಡನ್ನು ಪ್ರವೇಶಿಸಿದರು. ಪ್ರವಾದಿ ಮುಹಮ್ಮದರು ಹಾಗೂ ಅಬೂಬಕರ್ ಕಾಲ್ನಡಿಗೆಯಲ್ಲಿ ಹೊರಟವರು. ಎಷ್ಟು ವೇಗ ನಡೆದಾರು! ದೂರದಲ್ಲಿ ಕುದುರೆಗಳ ಖುರುಪುಟದ ಸದ್ದು, ಸೈನಿಕರ ವೀರಾವೇಶದ ಕೂಗಾಟ ಕೇಳತೊಡಗಿತು. ಅಬೂಬಕರ್ನಿಗೆ ತುಂಬ ಭಯವಾಯಿತು. ನಡುಗುತ್ತಲೇ ಹೇಳ್ದ, ಮಹಾಪ್ರವಾಹದ ಹಾಗೆ ನುಗ್ಗಿ ಬರ್ತಾ ಇದ್ದಾರೆ. ನಮ್ಮನ್ನು ಕಂಡು ಹಿಡಿಯೋದು ಅವರಿಗೆ ಕಷ್ಟವಾಗಲೇಬಾರ್ದು. ಹರಿತವಾದ ಖಡ್ಗ ಈಟಿಗಳಿಂದ ನಮ್ಮ ದೇಹಗಳನ್ನು ಛಿದ್ರ ಮಾಡಿಬಿಡ್ತಾರೆ. ನಮ್ಮ ಹೆಣಗಳು ಮರುಭೂಮಿಯ ಕಾಡು ಮೃಗಗಳಿಗೆ ಆಹಾರವಾಗಿ ಹೋಗ್ತದೆ. ಏನಾದರೂ ಮಾಡಿ ಪಾರಾಗಬಹುದೇ? ಮಹಮ್ಮದರು ಶಾಂತವಾಗಿದ್ದರು. ಒಂದು ಮಾತನ್ನು ಕೂಡ ಆಡಲಿಲ್ಲ. ಅವರಿಂದ ಕೊಂಚ ದೂರದಲ್ಲಿ ಒಂದು ಗುಹೆ ಕಾಣ್ತಾ ಇತ್ತು. ಪ್ರವಾದಿಗಳು ಅಬೂಬಕರ್ನ ಕರೆದುಕೊಂಡು ಗುಹೆಯೊಳಗೆ ನಡೆದು ಒಳಗೆ ಅಡಗಿ ಕುಳಿತುಕೊಂಡರು. ಕೆಲ ಕ್ಷಣಗಳ ನಂತರ ಆ ಭೀಕರ ಕೊಲೆಗಟುಕರ ಗುಂಪು ಬಂದು ಗುಹೆಯ ಬಾಗಿಲಲ್ಲಿ ಬಂದು ನಿಂತು. ಗುಂಪಿನಲ್ಲಿ ಒಬ್ಬ ಕೂಗಿದ. ಗುಹೆಯೊಳಗೆ ನುಗ್ಗಿ ಹುಡುಕಿ ಅವರು ಅಲ್ಲಿಯೇ ಅಡಗಿ ಕುಳಿತಿರಬಹುದು. ಅಬೂಬಕರ್ನಿಗೆ ನಡುಕ ಪ್ರಾರಂಭವಾಯಿತು. ಈಗೇನು ಮಾಡುವುದು ಅಂತ ಇಷ್ಟೊಂದು ಜನ, ಭಯ. ನಾವು ಇಬ್ಬರೇ ಇದ್ದೇವೆ ಅಂತ ಹೇಳಿ ಅಬೂಬಕರ್ ಹೇಳ್ದ. ಮಹಮ್ಮದರು ಶಾಂತವಾಗಿ, ಅಬೂಬಕರ್ ಶಾಂತವಾಗಿರು, ನಾವು ಇಬ್ಬರೇ ಇಲ್ಲ, ಮೂವರಿದ್ದೇವೆ. ಭಗವಂತನನ್ನು ಮರೆತೆಯಾ ಅಂತ. ಅವನಿರುವಾಗ ನಿನಗೇಕೆ ಭಯ ಅಂದರು. ಒಂದು ಪವಾಡ ನಡೆದೇ ಹೋಗಿತ್ತು. ಇವರು ಗುಹೆ ಸೇರಿದ ಕೆಲ ಕ್ಷಣಗಳಲ್ಲಿ ಒಂದು ದೊಡ್ಡ ಜೇಡ ಗುಹೆಯ ಬಾಗಿಲಿಗೆ ಒಂದು ಬಲೆಯನ್ನು ನೇಯ್ದು ಬಿಟ್ಟಿತ್ತು. ಅದನ್ನು ಕಂಡ ಕೊಲೆಗಡಿಕರ ನಾಯಕ ಹೇಳ್ದ, ನಿನಗೆ ತಲೆ ಬೇಡವೇ? ಜೇಡರ ಬಲೆ ಹಾಗೆಯೇ ಇದೆ. ಅವರು ಒಳಗೆ ಹೇಗೆ ಹೋದಾರು? ಬೇರೆ ಕಡೆ ಹುಡುಕೋಣ, ನಡೆ. ಇಬ್ಬರ ಪ್ರಾಣವೂ ಉಳಿಯಿತು. ನಾವೆಂದು ಏಕಾಂಗಿಗಳಲ್ಲ. ನಮಗೆ ಎಷ್ಟು ಬಾರಿ ಎಷ್ಟು ಕಷ್ಟಗಳು ಬಂದಾಗ ನಾವು ಇಡೀ ಜಗತ್ತಿನಲ್ಲಿ ಒಬ್ಬಂಟಿಗರು ಅಂತ ಅಂದ್ಕೋತೀವಿ. ನಮ್ಮ ನಂಬಿಕೆ ಬಲವಾಗಿರುವವರೆಗೆ ಭಗವಂತ ನಮ್ಮ ಜೊತೆಗೇ ಇರ್ತಾನೆ. ಅದಕ್ಕೆ ದಾಸರು ಹೇಳಿದ್ದು, ತಲ್ಲಣಿಸದಿರು ಕಂಡ್ಯ ತಾಳು ಮನವಿ. ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು. ಇದಕ್ಕೆ ಸಂಶಯ ಬೇಡ. ಕತೆ ಮೆಚ್ಚುಗೆಯಾಗಿದೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.